ಕಾಡಂಚಿನ ಗ್ರಾಮದಲ್ಲಿ ಭಾರಿ ಮಳೆಯಾಗ್ತಾ ಇರೋದು ಅಬ್ಬರದ ವರ್ಷಧಾರೆಗೆ ಕೆಲವೊಂದು ಕಡೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಎನ್ನುವ ಮಾಹಿತಿ ಇದೆ. ಕಾಡಂಚಿನ ಗ್ರಾಮಗಳ ಹಾಡಿಗಳಿಗೆ ಹಳ್ಳದ ನೀರು ನುಗ್ಗಿಬಿಟ್ಟಿದೆ. ಹನೂರು ತಾಲೂಕು ತಮಿಳುನಾಡು ಗಡಿಯಲ್ಲಿ ಮಳೆ ಅಬ್ಬರ ಇರುವುದು. ಮಳೆ ಆಗಮನದಿಂದಾಗಿ ಒಂದು ಕಡೆಯಲ್ಲಿ ಹಾಡಿಯ ಜನರು ಸಂತಸಪಟ್ಟಿದ್ದಾರೆ. ಕಾಡಂಚಿನ ಜನ ಸಂತಸಪಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಭಾರೀ ಮಳೆ, ಮತ್ತೊಂದು ಕಡೆಯಲ್ಲಿ ಮಳೆಗಾಗಿ ರೈತರೆಲ್ಲರೂ ಕೂಡ ಕಾದು ಕುಳಿತಿದ್ರು. ಕೊಳ್ಳೇಗಾಲ ಗುಂಡ್ಲುಪೇಟೆ ತಾಲೂಕಿನಲ್ಲೂ ಕೂಡ ಜನ ಮಳೆ ಇಲ್ಲದೆ ಪರದಾಡ್ತಿದ್ದಾರೆ. ಒಂದು ಕಡೆ ಮಳೆ ಆಗ್ತಾ ಇದೆ, ಇನ್ನೊಂದು ಕಡೆ ಮಳೆ ಬರ್ತಾ ಇಲ್ಲ. ಒಂದೇ ಜಿಲ್ಲೆಯ ಎರಡು ಸಮಸ್ಯೆಗಳು. ಮಳೆ ಬಂದು ಸಮಸ್ಯೆಯನ್ನು ಅನುಭವಿಸಿದವರು ಇದ್ದಾರೆ, ಮಳೆ ಬಂದು ಖುಷಿಪಟ್ಟ ರೈತರು ಇದ್ದಾರೆ. ಇತ್ತ ಮಳೆ ಬರ್ತಾ ಇಲ್ಲ ಅಂತೇಳಿ ಆಕಾಶವನ್ನು ನೋಡುವವರು ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟದ ವ್ಯಾಪ್ತಿಯ ಕಾಡಂಚಿನ ಹಾಡಿಗಳ ಪರಿಸ್ಥಿತಿಯನ್ನು ಸದ್ಯದಲ್ಲಿ ನೋಡ್ತಾ ಇರಬಹುದು. ಹಳ್ಳದ ನೀರು ನುಗ್ಗಿಬಿಟ್ಟಿದೆ ಹಾಡಿಗಳಿಗೆ ಎನ್ನುವ ಮಾಹಿತಿ ಇದೆ. ಇದರಿಂದಾಗಿ ಮನೆಗಳಿಗೂ ಕೂಡ ಕೆಲವೊಂದಿಷ್ಟು ಕಡೆಯಲ್ಲಿ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನೊಂದು ಕಡೆಯಲ್ಲಿ ಮಳೆ ಬಂತಲ್ಲ ಅಂತೇಳಿ ರೈತರು ಖುಷಿಯಲ್ಲಿದ್ದಾರೆ. ಇತ್ತ ಚಾಮರಾಜನಗರ ವ್ಯಾಪ್ತಿಗೆ ಬರೋದಾದರೆ ಚಾಮರಾಜನಗರ, ಇತ್ತ ಗುಂಡ್ಲುಪೇಟೆ, ಕೊಳ್ಳೇಗಾಲ ತಾಲೂಕಿನಲ್ಲಿ ಮಳೆ ಆಗ್ತಾ ಇಲ್ಲ. ರೈತರು ಪರದಾಡ್ತಾ ಇದ್ದಾರೆ. ಯಾವಾಗಪ್ಪ ಮಳೆ ಬರುತ್ತೆ ಅಂತೇಳಿ ಎದುರು ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳು ಚಾಮರಾಜನಗರ ಜಿಲ್ಲೆಯ ಭಾಗದಲ್ಲಿ ಇದೆ. ಒಂದು ಕಡೆಯಲ್ಲಿ ಮಳೆ ಬಂದಿರೋದ್ರಿಂದ ಉಂಟಾಗಿರುವಂಥ ಸಮಸ್ಯೆ, ಇನ್ನೊಂದು ಕಡೆಯಲ್ಲಿ ಮಳೆ ಇಲ್ಲದೇ ಇರುವಂಥ ಸಮಸ್ಯೆ. ಹಾಗೆಯೇ ರೈತರಿಗೆ ಖುಷಿಯ ವಿಚಾರ, ಮಳೆ ಬಂದಿದೆ ಅಂತೇಳಿ. ಮಾಹಿತಿ ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಮಳೆ ಜೋರಾಗಿ ಆಗ್ತಾ ಇದೆ ಮಲೆಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ, ಆದರೆ ಬೇರೆ ತಾಲೂಕುಗಳಲ್ಲಿ ಮಳೆ ಇಲ್ಲ. ಅಲ್ಲಿ ರೈತರು ಪರದಾಡ್ತಾ ಇದ್ದಾರೆ. ಮಳೆಯಿಂದ ಉಂಟಾಗಿರುವಂಥ ಹಾನಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್, ಏನಂತಂದ್ರೆ ಚಾಮರಾಜನಗರ ಜಿಲ್ಲೆ ಮಳೆ ಇಲ್ಲ ಅಂತಾನೆ ಹೇಳಿ ಸಾಕಷ್ಟು ಜನ ಪರಿತಪಿಸ್ತಿದ್ರು ಅಂತಾನೆ ಹೇಳ್ಬೋದಾಗಿದೆ. ಅಷ್ಟಕ್ಕೂ ಅಲ್ದಾನೆ ರೈತರು ಒಂದು ಮಟ್ಟಕ್ಕೆ ಏನೋ ಒಂದು ಬರ ಜಿಲ್ಲೆ ಅಂತಾನೆ ಘೋಷಣೆ ಮಾಡಿ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ಮಾಡಿದ್ರು. ಮತ್ತೆ ಜಿಲ್ಲಾ ಉಸ್ತುವಾರಿಗಳು ಬೇಗ ಆಗ್ಬೇಕು, ಈ ಬರ ಘೋಷಣೆ ಆಗ್ಬೇಕು ಜಿಲ್ಲೆ ಅಂತಕ್ಕಂಥದ್ದು ಕೂಡ ಕೇಳ್ಬಂದಿತ್ತು. ಆದ್ರೆ ಈಗ ಏಕಾಏಕಿ ನಿನ್ನೆ ಬಂದಂತ ಮಲೆಮಹದೇಶ್ವರ ಬೆಟ್ಟ, ಅಂದ್ರೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಸೇರಿದಂತೆ ಅಕ್ಕಪಕ್ಕ ಹಳ್ಳಿಗಳು ಮತ್ತೆ ಏನು ತಮಿಳುನಾಡು ಗಡಿ ಪ್ರದೇಶದಲ್ಲಿ ಒಂದೇ ಸರಿ ಭಾರಿ ಮಳೆಯಾಗಿ ಎಲ್ಲ ಅಂದ್ರೆ ಕೆಲವು ಹಾಡಿಗಳಿಗೂ ನೀರು ನುಗ್ಗಿದೆ, ಮನೆಗಳಿಗೂ ನೀರು ನುಗ್ಗಿದೆ. ಆ ತರದ ಒಂದು ಪರಿಸ್ಥಿತಿ ನಿನ್ನೆ ಕ್ರಿಯೇಟ್ ಆಗಿದೆ. ಸೊ ಬೆಳೆ ಹಾನಿ ಏನಾಗಿದೆ ಅಂತಕ್ಕಂಥದ್ದು ಈವರೆಗೂ ಕೂಡ ಮಾಹಿತಿ ಇಲ್ಲ. ಸೊ ನಿನ್ನೆ ಅದ್ಭುತವಾದ ಮಳೆ ಆ ಭಾಗದಲ್ಲಾದ್ರೆ ಗುಂಡಲ್ಪೇಟೆ, ಕೊಳ್ಳೇಗಾಲ, ಚಾಮರಾಜನಗರ ಭಾಗದಲ್ಲಿ ಮಳೆ ಇಲ್ಲದೆ ಜನ ಪರಿತಪಿಸ್ತಾ ಇದ್ದಾರೆ. ಆ ಭಾಗದ ಜನರಿಗೆ ಸ್ವಲ್ಪ ಮಟ್ಟದ ರೈತರಿಗೆ ಮಂದಹಾಸ ಮೂಡಿದೆ ಅಂತಾನೆ ಹೇಳ್ಬೋದಾಗಿದೆ. ಸಂಪತ್, ಥ್ಯಾಂಕ್ ಯು ಶ್ರೀನಿವಾಸ್ ನಾಯಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಭಾರಿ ಮಳೆಗೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ವರ್ಷಧಾರೆ ಆರ್ಭಟ. ಗೋಕರ್ಣದಲ್ಲಿ ಸುರಿದ ಭಾರಿ ಮಳೆಗೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಗೋಕರ್ಣದ ಮಹಾಬಲೇಶ್ವರ ದೇಗುಲಕ್ಕೆ ನೀರು ನುಗ್ಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮಳೆ ಹಿನ್ನೆಲೆಯಲ್ಲಿ ಆತ್ಮಲಿಂಗ ಸ್ಪರ್ಶ ದರ್ಶನಕ್ಕೆ ತಾತ್ಕಾಲಿಕ ತಡೆ ಒಡ್ಡಲಾಗಿದೆ. ನಿನ್ನೆ ಸಂಜೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದು. ಗೋಕರ್ಣ ದೇಗುಲದಲ್ಲಿ ನಂದಿ ಮಂಟಪದವರೆಗೂ ಭಕ್ತರಿಗೆ ಅವಕಾಶ ಇರುತ್ತೆ. ಅಲ್ಲಿಂದ ಮುಂದೆ ಹೋಗೋ ಹಾಗಿಲ್ಲ. ಕಾರಣ ಅಂತ ಹೇಳಿದ್ರೆ ನದಿಯ ನೀರು ದೇವಸ್ಥಾನದ ಒಳಗೆ ನುಗ್ಗಿ ಸದ್ಯ ಅಲ್ಲಿ ಆಗಿರುವಂಥ ಅವಾಂತರಗಳನ್ನು ನೋಡಬೇಕಾಗುತ್ತೆ. ರಸ್ತೆಗಳು ಜಲಾವೃತ ಆಗಿದೆ, ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಗಡಿ ಮುಂಗಟ್ಟುಗಳಿಗೂ ಕೂಡ ನೀರು ನುಗ್ಗಿದೆ. ಆತ್ಮಲಿಂಗ ಸ್ಪರ್ಶ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಹೋಗುವಂಥ ಭಕ್ತರು ಯಾರಿರ್ತಾರೆ ಅವರ ಗಮನಕ್ಕಿದು. ದೂರದಲ್ಲಿ ನಿಂತು ದರ್ಶನವನ್ನು ಪಡಿಬೇಕು. ಯಾಕಂತ ಹೇಳಿದ್ರೆ ಗರ್ಭಗುಡಿಯ ಒಳಗೂ ಕೂಡ ನೀರು ಹೋಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಅಬ್ಬರದ ಮಳೆ ಆಗ್ತಾ ಇದೆ. ವರ್ಣಾರ್ಭಟಕ್ಕೆ ಜನಜೀವನ ಹೇಗೆ ಅಸ್ತವ್ಯಸ್ತವಾಗಿದೆ ನೋಡ್ತಾ ಇರಬಹುದು. ರಸ್ತೆ ಮೇಲೆಲ್ಲ ನೀರು, ದೇವಸ್ಥಾನದ ಆವರಣದ ತುಂಬೆಲ್ಲ ನೀರು ತುಂಬಿಕೊಂಡಿದೆ. ಗೋಕರ್ಣದ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಪ್ರವಾಸಕ್ಕಂತ ಹೋಗ್ತಾರೆ ಅಥವಾ ದೇವರ ದರ್ಶನಕ್ಕಂತ ಆ ಭಾಗಕ್ಕೆ ಹೋಗ್ತಾರೆ. ಬಟ್
ಅವರೆಲ್ಲರಿಗೂ ಕೂಡ ಮಳೆರಾಯ ಕೊಟ್ಟಿರುವಂಥ ತೊಂದರೆ ಅಷ್ಟಿಷ್ಟಲ್ಲ, ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಕೆಲವೊಂದಿಷ್ಟು ಅಂಗಡಿಗಳಿಗೂ ಕೂಡ, ಅಂಗಡಿ ಮುಂಗಟ್ಟುಗಳಿಗೂ ಕೂಡ ನೀರು ನುಗ್ಗಿದೆ. ಬಂದಿರುವ ಭಕ್ತರು ಹೇಗೆ ನೀರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರಬಹುದು.